ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ದಿವ್ಯಶ್ರೀ. ನಾನು ಪ್ರಜ್ವಲ. ದಿನದ ಪ್ರಮುಖ ಸುದ್ದಿ ನೋಡೋಣ ಶರವೇಗದಲ್ಲಿ. ಆರ್ಆರ್ ನಗರ ಉಪಚುನಾವಣೆ ಕಣ ರಂಗೇರ್ತಾ ಇದ್ದು ಚುನಾವಣೆಯ ದಿನಾಂಕ ಹತ್ತಿರವಾಗ್ತಿದ್ದಂತೆ ಪ್ರಚಾರ ಬಿರುಸುಗೊಳ್ತಿದೆ. ಒಂದೆಡೆ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಇವತ್ತು ಸಿಎಂ ಬಿಎಸ್ವೈ ಪ್ರಚಾರ ಮಾಡಲಿದ್ದು, ಇನ್ನೊಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಪರ ಡಿಕೆ ಶಿವಕುಮಾರ್ ಭರ್ಜರಿ ಪ್ರಚಾರ ನಡೆಸಲಿದ್ದಾರೆ. ಇವತ್ತು ಆರ್ಆರ್ ನಗರದ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ ಡಿಕೆ ಶಿವಕುಮಾರ್ ಲಗ್ಗೆ ಇಡಲಿದ್ದು, ಮಹಿಳಾ ಮತದಾರರ ಓಲೈಕೆಗೆ ಮುಂದಾಗಲಿದ್ದಾರೆ. ಯಶವಂತಪುರ, ಗೊರಗುಂಟೆಪಾಳ್ಯ, ಪೀಣ್ಯ ವ್ಯಾಪ್ತಿಯ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ ಡಿಕೆ ಶಿವಕುಮಾರ್ ಭೇಟಿ ನೀಡಲಿದ್ದು, ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರ ಮತ ಸೆಳೆಯೋಕೆ ರಣತಂತ್ರ ರೂಪಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಿಂದ ಬಲಕುಂದಿ ಗ್ರಾಮಕ್ಕೆ ತೆರಳುವ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ 50ಕ್ಕೆ ಅಂಟಿಕೊಂಡಿರುವ ಈ ರಸ್ತೆಯ ತುಂಬೆಲ್ಲ ಬರೀ ತಗ್ಗು ಗುಂಡಿಗಳೇ ಇವೆ. ಹೀಗಾಗಿ ವಾಹನ ಸವಾರರು ಪ್ರಯಾಸದಿಂದ ವಾಹನ ಸಂಚಾರ ಮಾಡುತ್ತಿದ್ದಾರೆ. ಇಳಕಲ್ನಿಂದ ಬಲಕುಂದಿ ಗ್ರಾಮದ ಈ ರಸ್ತೆ ಸುಮಾರು 5 ಕಿಲೋಮೀಟರ್ ಇದ್ದು ಸಂಪೂರ್ಣ ಹಾಳಾಗಿ ಹೋಗಿದೆ. ಕಳೆದ 1 ವರ್ಷದಿಂದ ಈ ರಸ್ತೆ ಹೀಗೆ ಇದ್ದು ಇದನ್ನು ದುರಸ್ತಿ ಮಾಡುವಂತೆ ಸಾರ್ವಜನಿಕರು ಹಲವು ಬಾರಿ ಒತ್ತಾಯ ಮಾಡಿದ್ರು. ಇನ್ನೂ ರಸ್ತೆ ದುರಸ್ತಿ ಕಾರ್ಯ ಪೂರ್ಣಗೊಂಡಿಲ್ಲ. ಹೀಗಾಗಿ ಅದೇ ಗುಂಡಿ ಬಿದ್ದ ರಸ್ತೆಯಲ್ಲಿಯೇ ವಾಹನ ಹಾಗೂ ಬೈಕ್ ಸವಾರರು ವಿಧಿ ಇಲ್ಲದೆ ಪ್ರಯಾಸ ಪಡ್ತಾನೆ ವಾಹನ ಓಡಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಳಾದ ರಸ್ತೆಯಿಂದ ಸಂಚಾರಕ್ಕೆ ಭಾರಿ ತೊಂದರೆಯಾಗ್ತಾ ಇದೆ. ಸಂಬಂಧಿಸಿದವರು ಈಗಲಾದರೂ ಈ ರಸ್ತೆ ದುರಸ್ತಿ ಕಾಮಗಾರಿ ನಡೆಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆ ಇವತ್ತು 3 ಪಕ್ಷಗಳು ಬಿರುಸಿನ ಪ್ರಚಾರದಲ್ಲಿ ತೊಡಗಿಕೊಳ್ತಾ ಇದೆ. ಈಗಾಗಲೇ ಮನೆ ಮನೆ ಪ್ರಚಾರ ಆರಂಭಿಸಿರುವ ಕಾಂಗ್ರೆಸ್ ಮಹಿಳಾ ಮತದಾರರನ್ನ ಸೆಳೆಯೋಕೆ ಗ್ರಾಮ ಪಂಚಾಯಿತಿಗಳಲ್ಲಿ ಸಮಾವೇಶ ನಡೆಸಲಿದೆ. ಮಹಿಳಾ ಕಹಳೆ ಹೆಸರಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪ ಅಮರನಾಥ್ ಸೇರಿದಂತೆ ಹಲವರು ಪಾಲ್ಗೊಳ್ಳಲಿದ್ದಾರೆ. ಇನ್ನು ಬಿಜೆಪಿಯ ಪರವಾಗಿ ಈಗಾಗಲೇ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ. ಮತ್ತೊಂದೆಡೆ ಜೆಡಿಎಸ್ ನಾಯಕರಿಂದಲೂ ಪಕ್ಷದ ಅಭ್ಯರ್ಥಿ ಅಮ್ಮಾಜಮ್ಮ ಪರ ಮತಯಾಚನೆ ಮುಂದುವರಿಯಲಿದೆ. ಇವತ್ತು ಅಭ್ಯರ್ಥಿಯ ಪರವಾಗಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮತಯಾಚನೆ ಮಾಡಲಿದ್ದಾರೆ. ರಾಷ್ಟ್ರೀಯ ಐಕ್ಯತೆಯ ದಿನಾಚರಣೆ ಅಂಗವಾಗಿ ಕೆಎಸ್ಆರ್ಪಿಯಿಂದ ವಿಧಾನಸೌಧ ಮುಂಭಾಗ ಇಂದು ಸೈಕಲ್ ಜಾಥಾ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್, ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. ವಿಧಾನಸೌಧದಿಂದ ಆರಂಭಗೊಳ್ಳುವ ಸೈಕ್ಲಿಂಗ್ ನೃಪತುಂಗ ರಸ್ತೆ, ರಿಚ್ಮಂಡ್ ಸರ್ಕಲ್, ಇಂದಿರಾನಗರ ಹಾಗೂ ಬೊಮ್ಮನಹಳ್ಳಿಯವರೆಗೂ ಸೈಕಲ್ ಜಾಥಾ ನಡೆಯಿತು. ಸೈಕ್ಲಿಂಗ್ ಫಾರ್ ಯೂನಿಟಿ ಫಿಟ್ ಬೆಂಗಳೂರು ಅನ್ನುವಂತಹ ಹೆಸರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಶಾಸಕ ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಇಟ್ಟ ಪ್ರಕರಣದಡಿ ಮಾಜಿ ಮೇಯರ್ ಸಂಪತ್ ರಾಜ್ಗೆ ಸಿಸಿಬಿ ನೋಟಿಸ್ ನೀಡಿತ್ತು. ಆದರೆ ಅನಾರೋಗ್ಯದ ಕಾರಣ ಹೇಳಿ ಆಸ್ಪತ್ರೆಗೆ ದಾಖಲಾಗಿದ್ದ ಸಂಪತ್ ರಾಜ್ ಈಗ ಬಂಧನದ ಭೀತಿಯಿಂದ ಹೇಳದೆ ಕೇಳದೆ ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿದ್ದಾರೆ ಎನ್ನಲಾಗಿದೆ. ಕೇರಳ ರಾಜ್ಯದ ಕಡೆಗೆ ಮಾಜಿ ಮೇಯರ್ ಹೋಗಿದ್ದಾರೆ ಎನ್ನಲಾಗಿದ್ದು, ಸಂಪತ್ ರಾಜ್ ಮೊಬೈಲ್ ಸೇರಿದಂತೆ ಕುಟುಂಬಸ್ಥರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಂಪತ್ ರಾಜ್ ಹುಡುಕಾಟಕ್ಕಾಗಿ ಸಿಸಿಬಿ ವಿಶೇಷ ತಂಡ ಕೆಲಸ ಮಾಡ್ತಾ ಇದ್ದು, ಹೊರ ರಾಜ್ಯಕ್ಕೆ ತೆರಳಿರುವ ಸಿಸಿಬಿ ಸ್ಪೆಷಲ್ ಟೀಮ್ ಯಾವುದೇ ಕ್ಷಣದಲ್ಲಾದರೂ ಸಂಪತ್ ರಾಜ್ರನ್ನ ಬಂಧಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಅನ್ಯ ರಾಜ್ಯಕ್ಕೆ ಸಾಗಿಸುವಾಗ ಪೊಲೀಸರ ತಂಡ ದಾಳಿ ನಡೆಸಿ 120 ಟನ್ ಅಕ್ಕಿಯನ್ನು ವಶಪಡಿಸಿಕೊಂಡಂತಹ ಘಟನೆ ಬೀದರ್ನಲ್ಲಿ ನಡೆದಿದೆ. ಯಾದಗಿರಿಯ ಗುರುಮಿಟ್ಕಲ್ ಕಡೆಯಿಂದ ಗುಜರಾತ್ ಕಡೆಗೆ ಸಾಗಿಸುವ ಸಂದರ್ಭದಲ್ಲಿ ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿ 65ರ ಬಸವ ಕಲ್ಯಾಣದ ಬಂಗ್ಲಾ ಬಳಿ ಆಹಾರ ಇಲಾಖೆ ನಿರೀಕ್ಷಕ ರಾಜೇಂದ್ರ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಈ ವೇಳೆ ಅಕ್ಕಿ ಸಾಗಿಸುತ್ತಿದ್ದ 4 ಲಾರಿ ಜೊತೆಗೆ 36 ಲಕ್ಷ ರೂಪಾಯಿ ಮೌಲ್ಯದ 120 ಟನ್ ಅಕ್ಕಿಯನ್ನು ಜಪ್ತಿ ಮಾಡಿಕೊಂಡಿದ್ದು, ಅಕ್ರಮವಾಗಿ ಅಕ್ಕಿ ಸಾಗಿಸುತ್ತಿದ್ದ 8 ಆರೋಪಿಗಳನ್ನ ಬಂಧಿಸಲಾಗಿದೆ. ಬಂಧಿತರೆಲ್ಲರೂ ರಾಜಸ್ಥಾನ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಇನ್ನು ಲಾರಿಯಲ್ಲಿ ಅಕ್ಕಿ ತುಂಬಿಸಿ ಕಳುಹಿಸಿದ ಗುರುಮಿಟ್ಕಲ್ನ ಮಣಿಕಂಠ ರಾಥೋಡ್ ಮತ್ತು ಉಮಾರ್ಗಾದ ವಿಜಯ್ ಕುಮಾರ್ ಪವಾರ್ ಎನ್ನುವವರ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಅವಿರೋಧ ಆಯ್ಕೆ ಕನಸಿಗೆ ವಿಘ್ನ ಎದುರಾಗಿದೆ. ಕಣದಿಂದ ಹಿಂದೆ ಸರಿಯೋದಕ್ಕೆ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ನಿರಾಕರಿಸಿದ್ದಾರೆ. ಕೆಲವು ದಿನಗಳ ಹಿಂದಷ್ಟೇ ಸುದ್ದಿಗೋಷ್ಠಿ ನಡೆಸಿದ ಡಿಸಿಎಂ ಲಕ್ಷ್ಮಣ ಸವದಿ ಈ ಬಾರಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಅವಿರೋಧವಾಗಿ ಆಯ್ಕೆ ಮಾಡಲಾಗುತ್ತೆ ಅಂತ ತಿಳಿಸಿದರು. ಆದರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ನಾಮಪತ್ರ ವಾಪಸ್ ಪಡೆಯೋಕೆ ಹಿಂದೇಟು ಹಾಕಿದ್ದು ಅವಿರೋಧ ಆಯ್ಕೆಗೆ ತಡೆ ಉಂಟಾಗಿದೆ. ಖಾನಾಪುರ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ಗೆ ಸಾಕಷ್ಟು ಬೆಂಬಲ ಇದ್ದು ಚುನಾವಣೆ ನಡೆದರೂ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಇವತ್ತು ನಾಮಪತ್ರ ಹಿಂಪಡೆಯೋಕೆ ಕೊನೆಯ ದಿನವಾಗಿದ್ದು ಡಿಸಿಎಂ ಲಕ್ಷ್ಮಣ ಸವದಿ, ಬಾಲಚಂದ್ರ ಜಾರಕಿಹೊಳಿ, ಉಮೇಶ್ ಕತ್ತಿ ಅವರಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮನವೊಲಿಸುವ ಯತ್ನ ನಡೀತಾ ಇದೆ.
ತುಮಕೂರಿನಲ್ಲಿ ಇಂದು ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡ ಪರ ಬಿಜೆಪಿ ನಾಯಕರು ಪ್ರಚಾರ ನಡೆಸ್ತಾ ಇದ್ದಾರೆ. ಪ್ರಚಾರದಲ್ಲಿ ಡಿಸಿಎಂ ಗೋವಿಂದ ಕಾರಜೋಳ, ಡಿಸಿಎಂ ಅಶ್ವತ್ಥ ನಾರಾಯಣ್, ತುಮಕೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ ಭಾಗಿಯಾಗಿದ್ದಾರೆ. ಈ ವೇಳೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗೋವಿಂದ ಕಾರಜೋಳ, ಗೊಲ್ಲರಹಟ್ಟಿಗಳಿಗೆ ಹೋದ್ರೆ ಕಣ್ಣೀರು ಬರುತ್ತೆ. ಗೊಲ್ಲರಹಟ್ಟಿಯಲ್ಲಿ ಯಾವುದೇ ಮೂಲ ಸೌಕರ್ಯಗಳಿಲ್ಲ. ಇದಕ್ಕೆಲ್ಲ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಆಡಳಿತವೇ ಕಾರಣ ಅಂತ ವಿಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ಗೆ ಬೆಂಬಲಿಸಿ ತಪ್ಪು ಮಾಡಿದ್ವಿ ಅಂತ ಜನರಿಗೆ ಈಗ ಅರಿವಾಗಿದೆ ಅಂತ ಕೂಡ ಹೇಳಿದ್ದಾರೆ. ದೇಶದ ಮೊದಲ ಸೀಪ್ಲೇನ್ಗೆ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನಲ್ಲಿ ಇಂದು ಚಾಲನೆ ನೀಡಿದರು. ಉದ್ಘಾಟನಾ ವಿಮಾನ ಅಹಮದಾಬಾದ್ನ ಸಬರ್ಮತಿ ರಿವರ್ ಫ್ರಂಟ್ನಿಂದ ನರ್ಮದಾ ಜಿಲ್ಲೆಯ ಕೇವಾಡಿಯಾ ಕಾಲೋನಿಯಲ್ಲಿರುವ ಏಕತಾ ಪ್ರತಿಮೆಗೆ ತೆರಳಿದೆ. ಇದನ್ನು ಖಾಸಗಿ ವಿಮಾನಯಾನ ಸಂಸ್ಥೆ ಸ್ಪೈಸ್ ಜೆಟ್ ನಿರ್ವಹಿಸ್ತಾ ಇದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮ ದಿನವಾದ ಇವತ್ತು ಸೀಪ್ಲೇನ್ ಸೇವೆ ಆರಂಭ ಮಾಡೋದಾಗಿ ಗುಜರಾತ್ ಸರ್ಕಾರ ಈ ಮುಂಚೆ ಘೋಷಣೆ ಮಾಡಿತ್ತು. ಅಹಮದಾಬಾದ್ನ ಸಬರ್ಮತಿ ರಿವರ್ ಫ್ರಂಟ್ನಿಂದ ಕೇವಾಡಿಯಾದ ಏಕತಾ ಪ್ರತಿಮೆ ತನಕ ತಡೆರಹಿತ ಮತ್ತು ಕೈಗೆಟುಕುವ ವಾಯು ಸಂಪರ್ಕವನ್ನ ಈ ರೀತಿಯ ಸೇವೆ ಒದಗಿಸುತ್ತೆ. ಸ್ಪೈಸ್ ಜೆಟ್ 19 ಆಸನಗಳ ವಿಮಾನವನ್ನ ನಿರ್ವಹಿಸಲಿದ್ದು ಇದರಲ್ಲಿ 14 ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. With friendliness and also with the rivers in our country. और जिसका लंबे समय से देशवासियों को इंतजार था और जो एडवेंचरस स्पोर्ट्स में रुचि रखने वाले लोग हैं उनके लिए ये किसी वरदान से कम नहीं है. नागरिक और उड्डयन मंत्री श्री हरदीप सिंह पुरी भी इस अवसर पर मौजूद हैं. अपने आप में ये अनोखा दृश्य भारत के नज़रिए से और जो लोग इस तरह की कल्पना करते हैं, जो सोचते हैं कि कुछ खास करें अपने जीवन में, उनके लिए ये बेहद महत्वपूर्ण अवसर. इस विमान को उड़ान के दौरान प्रति घंटे 272 लीटर ईंधन की ज़रूरत होती है और जैसा कि हमने आपको पहले ही बताया कि दूसरे विमानों के मुकाबले ये काफ़ी कम ऊंचाई पर उड़ सकता है. तो ये एकता की उड़ान है जो आज मूर्त रूप ले रही है. माननीय प्रधानमंत्री महोदय सी प्लेन में रवाना हो रहे हैं. केवड़िया के वाटर एरोड्रोम से साबरमती रिवर फ्रंट अहमदाबाद के लिए नया इतिहास रचा जा रहा है. भारतीय पर्यटन के दृष्टिकोण से अगर बात की जाए तो और बेहद ख़ास मौका, आगे आने वाले समय में एक क्रांतिकारी परिवर्तन जो आज मूर्त रूप ले रहा है उसके सुपरिणाम हमें निश्चित तौर पर देखने को मिलेंगे. सी प्लेन जिसकी अब तक भारत में कल्पना नहीं की गई थी कि वो यहाँ उड़ान भरेगा और आज With friendliness and also with ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡ ಪರ ಪ್ರಚಾರವನ್ನು ನಡೆಸಲಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೊದಲೂರು ಕೆರೆಗೆ ನೀರು ಹರಿಸದೆ ಹೋದ್ರೆ ಪಾದಯಾತ್ರೆ ನಡೆಸುವುದಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ. ಆದರೆ ಕುಮಾರಸ್ವಾಮಿ ಪಾದಯಾತ್ರೆ ನಡೆಸುವ ಸಂದರ್ಭವೇ ಸೃಷ್ಟಿಯಾಗೋದಿಲ್ಲ. ಬಿಜೆಪಿ ಸರ್ಕಾರ ನುಡಿದಂತೆ ನಡೆಯುತ್ತೆ. 6 ತಿಂಗಳ ಒಳಗೆ ಮೊದಲೂರು ಕೆರೆಗೆ ನೀರು ಹರಿಸ್ತೇವೆ. ಶಿರಾದಲ್ಲಿ ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಅನ್ನುವಂಥ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಸರಿ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅದರಂತೆ ನಡ್ಕೊಳ್ಳೋದೇ ಅವರದು ವಿಶೇಷತೆ ಕರ್ನಾಟಕ ರಾಜ್ಯದಲ್ಲಿ. ಆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಮೊದಲೂರು ಕೆರೆಗೆ ನೀರನ್ನು ಹರಿಸ್ತಾರೆ 6 ತಿಂಗಳೊಳಗಡೆ. ಕುಮಾರಸ್ವಾಮಿ ಅವರಿಗೆ ಪಾದಯಾತ್ರೆ ಮಾಡ್ತಕ್ಕಂಥ ಅವಶ್ಯಕತೆನೇ ಬರೋದಿಲ್ಲ. ಹಾಗಾಗಿ ಅವರೇನೋ ಒಂದು ಚಪಲಕ್ಕೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ತುಮಕೂರು ಸುದ್ದಿಗೋಷ್ಠಿಯಲ್ಲಿ ಡಿಸಿಎಂ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಕೂಡ ಮಾತನಾಡಿದ್ರು. ಎಲ್ಲಾ ಜಾತಿಗೆ ಪ್ರಾಮುಖ್ಯತೆ ಕೊಡುವ ಪಕ್ಷ ಬಿಜೆಪಿ. ಆಂಧ್ರದ ಕಾಂಗ್ರೆಸ್ ನಾಯಕ ರಘುವೀರ ರೆಡ್ಡಿ ಅವರನ್ನ ಭೇಟಿ ಮಾಡಿದ್ದು ನಿಜ. ಅವರು ಯಾದವ ಸಮುದಾಯದ ಮುಖಂಡರು, ಹಾಗಾಗಿ ಅವರ ಬೆಂಬಲ ಕೋರಿದ್ದೆ. ನಾವು ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಮಾಡಿದ್ದೇವೆ, ಹಾಗಾಗಿ ರಘುವೀರ ರೆಡ್ಡಿ ನಮಗೆ ಬೆಂಬಲ ಕೊಡ್ತಾರೆ ಅನ್ನುವ ವಿಶ್ವಾಸ ಇದೆ. ಜೆಡಿಎಸ್ ಕಾಂಗ್ರೆಸ್ಗೆ ಮತ ಕೇಳೋಕೆ ಮುಖ ಇಲ್ಲ. ಶಿರಾದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡ ಖಂಡಿತವಾಗಿಯೂ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಿಗೆ ಬಿಬಿಎಂಪಿ ಶಾಕ್ ನೀಡಿದೆ. 2 ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಿಗೆ ಬಿಬಿಎಂಪಿ ಆಯುಕ್ತ ಮಂಜುನಾಥ ಪ್ರಸಾದ್ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ.
ಕೋವಿಡ್ ಸೋಂಕಿತರಿಗೆ ನಿಗದಿತ ಬೆಡ್ ನೀಡದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ನಿಯಮಾವಳಿಗಳ ಪ್ರಕಾರ ಆಸ್ಪತ್ರೆಯ 50% ಬೆಡ್ ಅನ್ನ ಕೋವಿಡ್ ಸೋಂಕಿತರಿಗಾಗಿ ಮೀಸಲಿಡಬೇಕಾಗಿತ್ತು. ಆದರೆ ಈ ನಿಯಮವನ್ನು ಪಾಲಿಸದ ಆರ್ಟಿಎಂ ಆಸ್ಪತ್ರೆ, ರಂಗದೊರೆ ಆಸ್ಪತ್ರೆ, ಸಂಜೀವಿನಿ ಆಸ್ಪತ್ರೆ, ಡಾಕ್ಟರ್ ಜಿವಿಜಿ ಹೆಲ್ತ್ ಕೇರ್, ಶ್ರೀನಿವಾಸ ಆಸ್ಪತ್ರೆ, ಮೆಡ್ಸ್ಟಾರ್ ಆಸ್ಪತ್ರೆ, ನಂದನಾ ಹೆಲ್ತ್ ಕೇರ್ ಸರ್ವಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ನೋಟಿಸ್ ಅನ್ನು ನೀಡಲಾಗಿದೆ. 24 ಗಂಟೆಗಳ ಒಳಗೆ ಉತ್ತರ ನೀಡುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದ್ದು, ಉತ್ತರ ನೀಡದೆ ಹೋದರೆ ಆಸ್ಪತ್ರೆಯ ಲೈಸೆನ್ಸ್ ಅನ್ನು ರದ್ದು ಮಾಡುವಂತಹ ಎಚ್ಚರಿಕೆ ನೀಡಲಾಗಿದೆ. ಇವತ್ತು ರಾಮಾಯಣ ಸೃಷ್ಟಿಕರ್ತ ವಾಲ್ಮೀಕಿ ಜಯಂತಿಯ ಹಿನ್ನೆಲೆ ಬೆಳಗಾವಿಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ನಗರದ ಅಶೋಕ ವೃತ್ತದಲ್ಲಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಕೊರೋನಾ ಹಿನ್ನೆಲೆ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿ ಆಚರಿಸದೆ ಸರಳವಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಲವು ಜನಪ್ರತಿನಿಧಿಗಳು ಹಾಜರಿದ್ದರು. ಪ್ರತಿ ವರ್ಷ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿ ಆಚರಣೆ ಆಗ್ತಾ ಇತ್ತು. ಆದರೆ ಈ ಬಾರಿ ಕೊರೋನಾ ಹಿನ್ನೆಲೆ ಸರಳವಾಗಿ ಆಚರಣೆ ಮಾಡಲಾಗಿದೆ. ಮನೆ ಪಕ್ಕದ ಕಾಫಿ ತೋಟದಲ್ಲಿ ಹೆಬ್ಬಾವು ಪ್ರತ್ಯಕ್ಷವಾದಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬೈದಾಡಿ ಗ್ರಾಮದಲ್ಲಿ ನಡೆದಿದೆ. ಶ್ರೀನಿವಾಸಗೌಡ ಎಂಬುವರ ಕಾಫಿ ತೋಟದಲ್ಲಿದ್ದ ಹೆಬ್ಬಾವು ಕಾಣಿಸಿಕೊಂಡಿತ್ತು. ಈ ವೇಳೆ ಉರಗ ಪ್ರೇಮಿಗೆ ಶ್ರೀನಿವಾಸ್ ಗೌಡ ಮಾಹಿತಿ ತಿಳಿಸಿದ್ದಾರೆ. ಉರಗ ಪ್ರೇಮಿ ರಿಜ್ವಾನ್ ಎಂಬುವರಿಂದ ಹೆಬ್ಬಾವಿನ ರಕ್ಷಣೆ ಕೂಡ ಮಾಡಲಾಗಿದೆ. ಸುಮಾರು 14 ಅಡಿ ಉದ್ದವಿದ್ದಂತಹ ಭಾರೀ ಗಾತ್ರದ ಹೆಬ್ಬಾವನ್ನ ರಕ್ಷಣೆ ಮಾಡಿರೋ ಉರಗ ಪ್ರೇಮಿ ಕುದುರೆಮುಖ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಕೊಪ್ಪಳದಲ್ಲಿ ಸಿನಿಮೀಯ ರೀತಿಯಲ್ಲಿ ನಗರಸಭೆ ಸದಸ್ಯನನ್ನ ಕಿಡ್ನಾಪ್ ಮಾಡಿ ನಿನ್ನೆ 3 ಜನ ಬಿಜೆಪಿ ಕಾರ್ಯಕರ್ತರು ಅರೆಸ್ಟ್ ಆಗಿದ್ರು. ಸಿಸಿಟಿವಿಯಲ್ಲಿ ನಗರಸಭೆ ಸದಸ್ಯನನ್ನ ಕಿಡ್ನಾಪ್ ಮಾಡಿದ ರೀತಿ ನೋಡಿ ಪಕ್ಷೇತರ ಅಭ್ಯರ್ಥಿಗಳಿಗೆ ಭಯ ಶುರುವಾಗಿದ್ದು, ಇದೀಗ ಪಕ್ಷೇತರ ಅಭ್ಯರ್ಥಿ ರಕ್ಷಣೆ ಕೋರಿ ಗಂಗಾವತಿ ಡಿವೈಎಸ್ಪಿ ಅವರಿಗೆ ಪತ್ರವನ್ನ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ನಿನ್ನೆ ಗಂಗಾವತಿ ನಗರಸಭೆ ಅಧ್ಯಕ್ಷ ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ನಡೀತಾ ಇರುವ ಚುನಾವಣೆಯಲ್ಲಿ ಸದಸ್ಯರನ್ನ ಭೀತಿಗೊಳಿಸುವಂತಹ ಘಟನೆ ನಡೆದಿತ್ತು. ಸಿನಿಮೀಯ ರೀತಿಯಲ್ಲಿ ನಗರಸಭೆ ಸದಸ್ಯನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಹೀಗಾಗಿ ಗಂಗಾವತಿಯ ನಗರಸಭೆಯ 4ನೇ ವಾರ್ಡಿನ ಪಕ್ಷೇತರ ಅಭ್ಯರ್ಥಿ ಶರ್ಬೋಜಿರಾವ್ ನಾಗೋಜಿರಾವ್ ನವೆಂಬರ್ 2ರಂದು ನಗರಸಭೆ ಅಧ್ಯಕ್ಷ ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ಬಿಜೆಪಿ ಹಾಗೆ ಕಾಂಗ್ರೆಸ್ ಪಕ್ಷಗಳ ನಡೆ ನಮ್ಮಲ್ಲಿ ಭೀತಿ ಉಂಟು ಮಾಡಿದೆ. ಪಕ್ಷಗಳಿಂದ ಒತ್ತಡ ಇರೋದ್ರಿಂದ ಚುನಾವಣೆ ಮತ ಚಲಾವಣೆ ಮಾಡೋ ತನಕ ನನಗೆ ರಕ್ಷಣೆ ಒದಗಿಸಬೇಕಂತ ಗಂಗಾವತಿ ಡಿವೈಎಸ್ಪಿ ಅವರಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ಅಕ್ರಮವಾಗಿ ಬೈಕ್ನಲ್ಲಿ ಒಣ ಗಾಂಜಾ ಸಾಗಿಸ್ತಾ ಇದ್ದವರನ್ನ ಬಂಧಿಸಿದ ಘಟನೆ ಚಾಮರಾಜನಗರದ ಕೊಳ್ಳೇಗಾಲ ಪಟ್ಟಣದ ಸಿದ್ದಯ್ಯನಪುರದ ಬಳಿ ನಡೆದಿದೆ. ಕೌದಳ್ಳಿ ಕಡೆಯಿಂದ ಕೊಳ್ಳೇಗಾಲಕ್ಕೆ ಬರ್ತಾ ಇದ್ದ ಆರೋಪಿಗಳು ಬ್ಯಾಗ್ನಲ್ಲಿ 2 ಕೆಜಿಯಷ್ಟು ಒಣ ಗಾಂಜಾವನ್ನ ಸಾಗಿಸ್ತಾ ಇದ್ರು. ಈ ವೇಳೆ ಪೊಲೀಸರು ದಾಳಿ ನಡೆಸಿದ್ದು ಆರೋಪಿಗಳಾದ ರಘುವರನ್, ಗೌತಮ್ ಎಂಬುವರನ್ನ ಬಂಧಿಸಿ ಬೈಕ್ ಹಾಗೂ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ಮಹಿಳೆಯ ಮೇಲೆ ಕ್ರೇನ್ ಹಾದು ಸ್ಥಳದಲ್ಲೇ ಮಹಿಳೆ ಸಾವನ್ನಪ್ಪಿರುವ ಘಟನೆ ಮುಂಬೈನ ಅಂಧೇರಿ ನಗರದ ಗುಂಡವಾಲಿಯಲ್ಲಿ ನಡೆದಿದೆ. ಮೆಟ್ರೋ ಪಿಲ್ಲರ್ ನಿರ್ಮಾಣದ ಕಾಮಗಾರಿ ನಡೀತಾ ಇತ್ತು. ಈ ಸಂದರ್ಭ ಕ್ರೇನ್ ಚಾಲಕ ನಿಯಂತ್ರಣ ತಪ್ಪಿದ್ದು ಕ್ರೇನ್ ಚಕ್ರಕ್ಕೆ ಮಹಿಳೆ ಸಿಲುಕಿ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಅಲ್ಲದೆ ಅಲ್ಲೇ ಇದ್ದ ಆಟೋ ಮೇಲೆ ಕೂಡ ಕ್ರೇನ್ ನುಗ್ಗಿದ್ದು ಆಟೋ ನಜ್ಜುಗುಜ್ಜಾಗಿದೆ. ಪರಿಣಾಮ ಇಬ್ಬರಿಗೆ ತೀವ್ರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಸಂಬಂಧ ಅಂಧೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇಶದಾದ್ಯಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರೋ ಬಿಹಾರದ ಎಲೆಕ್ಷನ್ನ ಮೊದಲ ಹಂತದ ಚುನಾವಣೆ ಈಗಾಗಲೇ ಕಂಪ್ಲೀಟ್ ಆಗಿದೆ. ಬಿಹಾರದ ಅಧಿಕಾರಕ್ಕಾಗಿ ಆರ್ಜೆಡಿ ಮತ್ತು ಜೆಡಿಯು ಬಿಜೆಪಿ ಮೈತ್ರಿ ಪಕ್ಷಗಳು ಎಲ್ಲಿಲ್ಲದ ಕಸರತ್ತು ನಡೆಸ್ತಾ ಇದ್ದಾವೆ. ಸಿಎಂ ನಿತೀಶ್ ಕುಮಾರ್ ವಿರುದ್ಧ ಆರ್ಜೆಡಿ ಪಕ್ಷದ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಅವರು ಪಡೈ ಕಮಾಯಿ ಸಿಚೈ ದವಾಯಿ ಎಲ್ಲವೂ ಬಿಹಾರದ ನಿಜವಾದ ಸಮಸ್ಯೆಗಳಾಗಿದ್ದಾವೆ. ಸಮಸ್ಯೆಗಳ ಬಗ್ಗೆ ನಿತೀಶ್ ಕುಮಾರ್ ಎಂದೂ ಮಾತನಾಡೋದಿಲ್ಲ. ನಾವು ಬಿಹಾರದ ಭವಿಷ್ಯದ ಬಗ್ಗೆ ಯೋಚಿಸ್ತಾ ಇದ್ದೇವೆ. ಆದರೆ ಸಿಎಂ ನಿತೀಶ್ ಕುಮಾರ್ ಮಾತ್ರ ಹಳೆಯದನ್ನ ಉಲ್ಲಂಘಿಸ್ತಾರೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ಈ ಸಂಬಂಧ ನಾವು ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆ ಮುಕ್ತ ಚರ್ಚೆಗೆ ಸಿದ್ಧರಿದ್ದೇವೆ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ತಂಡದ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ಆನ್ ಫೀಲ್ಡ್ನಲ್ಲಿ ಬ್ಯಾಟ್ ಬಿಸಾಡೋ ಮೂಲಕ ಐಪಿಎಲ್ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ. ಕ್ರಿಸ್ ಗೇಲ್ 99 ರನ್ಗಳನ್ನು ಗಳಿಸಿದಾಗ ರಾಜಸ್ಥಾನ್ ರಾಯಲ್ಸ್ ವೇಗಿ ಜೋಫ್ರಾ ಆರ್ಚರ್ ಕ್ಲೀನ್ ಬೌಲ್ಡ್ ಮಾಡಿದ್ರು. 1 ರನ್ನಿಂದ ಶತಕ ವಂಚಿತನಾಗಿದ್ದಕ್ಕೆ ಕ್ರಿಸ್ ಗೇಲ್ ಬ್ಯಾಟ್ ಬಿಸಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದ್ದರಿಂದ ಪಂದ್ಯದಲ್ಲಿ ಅಸಭ್ಯ ವರ್ತನೆ ತೋರಿದ್ದಕ್ಕೆ ಬಿಸಿಸಿಐ ಪಂದ್ಯದ ಸಂಭಾವನೆಯಲ್ಲಿ 10% ದಂಡವನ್ನು ಗೇಲ್ಗೆ ವಿಧಿಸಿದೆ.
ಪ್ರಧಾನಿ ನರೇಂದ್ರ ಮೋದಿ ಇಂದು ಸರ್ದಾರ್ ವಲ್ಲಭಭಾಯ್ ಪಟೇಲರ ಜನ್ಮ ದಿನೋತ್ಸವದ ಅಂಗವಾಗಿ ಪಟೇಲರ ಬೃಹತ್ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು ಭಯೋತ್ಪಾದಕರ ದಾಳಿಯ ಬಗ್ಗೆ ಕೆಲವೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇಂದು ವಿಶ್ವದ ಎಲ್ಲಾ ದೇಶಗಳು ಭಯೋತ್ಪಾದನೆಯ ವಿರುದ್ಧ ಒಂದಾಗಬೇಕಾಗಿದೆ. ಭಯೋತ್ಪಾದನೆ ಮತ್ತು ಹಿಂಸಾಚಾರದಿಂದ ಯಾರಿಗೂ ಪ್ರಯೋಜನ ಇಲ್ಲ. ಭಾರತ ಯಾವಾಗಲೂ ಭಯೋತ್ಪಾದನೆಯ ವಿರುದ್ಧ ಹೋರಾಟ ನಡೆಸಿದೆ ಅಂತ ತಿಳಿಸಿದ್ದಾರೆ. ಇವತ್ತು ಮಹರ್ಷಿ ವಾಲ್ಮೀಕಿ ಜನ್ಮದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯವನ್ನ ತಿಳಿಸಿ ಇದರ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ದೇಶದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿದ್ದು ಮಹರ್ಷಿ ವಾಲ್ಮೀಕಿ ಅಂತ ಹೇಳಿದ್ದಾರೆ. ರಾಮನ ಆದರ್ಶ ಎಲ್ಲೆಡೆ ತಲುಪೋಕೆ ಮಹರ್ಷಿ ವಾಲ್ಮೀಕಿ ಕಾರಣ. ಮಹರ್ಷಿ ವಾಲ್ಮೀಕಿಯವರ ಸಾಧನೆ ಶ್ರೇಷ್ಠ, ಅಪಾರ. ಮಾತೃಭೂಮಿಯೇ ಎಲ್ಲಕ್ಕಿಂತ ಮಿಗಿಲಾದದ್ದು ಅಂತ ವಾಲ್ಮೀಕಿಯವರ ಸಂದೇಶಗಳನ್ನ ಸಾರಿದ್ದಾರೆ ಅಂತ ತಿಳಿಸಿದ್ರು. महर्षि वाल्मीकि ने ही किया था. भगवान राम के आदर्श, राम के संस्कार अगर आज भारत के कोने कोने में हमें एक दूसरे से जोड़ रहे हैं तो इसका बहुत बड़ा श्रेय भी महर्षि वाल्मीकि जी को ही जाता है. राष्ट्र को, मातृभूमि को सबसे बढ़कर मानने का महर्षि वाल्मीकि का जो उद्घोष था, जननी जन्मभूमिश्च स्वर्गादपि गरीयसी, ये जो मंत्र था वही आज राष्ट्र प्रथम, इंडिया फर्स्ट का उस संकल्प का मजबूत आधार है. ಇಂದು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲರ ಜನ್ಮ ದಿನೋತ್ಸವ. ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಮುಖಂಡರು ಸರ್ದಾರ್ ವಲ್ಲಭಭಾಯ್ ಪಟೇಲರಿಗೆ ಗೌರವ ಸಲ್ಲಿಸಿದರು. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ವಲ್ಲಭಭಾಯ್ ಪಟೇಲರಿಗೆ ವಿಶೇಷ ಗೌರವ ಸಲ್ಲಿಸಿದ್ದಾರೆ. ಗುಜರಾತ್ನ ಕೇವಾಡಿಯಾದಲ್ಲಿರುವಂತಹ ಪಟೇಲರ ಏಕತಾ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದ್ದಾರೆ. ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಕೇವಾಡಿಯಾದಲ್ಲಿರುವ ಅತ್ಯಾಧುನಿಕ ಪಕ್ಷಿಗಳ ಧಾಮ ಜಂಗಲ್ ಸಫಾರಿ ಪಾರ್ಕ್ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಪಾರ್ಕ್ ವೀಕ್ಷಿಸಿದ ಪ್ರಧಾನಿ ಗಿಳಿಗಳನ್ನ ನೋಡಿ ಆನಂದಿಸಿದ್ರು. ತಮ್ಮ ಕೈಗಳ ಮೇಲೆ ಹಾಗೆ ಭುಜಗಳ ಮೇಲೆ ಗಿಳಿಗಳನ್ನ ಕೂರಿಸಿಕೊಂಡು ಪ್ರಧಾನಿ ಆನಂದಿಸಿದ್ರು. ಇತ್ತೀಚೆಗಷ್ಟೇ ತಮ್ಮ ಮನೆಯಲ್ಲಿ ನವಿಲಿನ ಜೊತೆ ಕಾಲ ಕಳೆದಿದ್ದ ಮೋದಿ ಅವರ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸೌಂಡ್ ಮಾಡಿತ್ತು. ಈಗ ಮೋದಿ ಗಿಳಿಗಳ ಜೊತೆಗಿನ ಸುಂದರ ಕ್ಷಣದ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. कि ये जो तोते हैं वो बहुत पहले से मिले जुले हुए हैं, इस तरीके का उनका व्यवहार, और ये एक अपने आप में बहुत ही मनमोहक नज़ारा, और प्रधानमंत्री पूरा आनंद लेते हुए इस समय कैसे वो ಪಶ್ಚಿಮ ಬಂಗಾಳದ 2021ರ ವಿಧಾನಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಈಗಿನಿಂದಲೇ ಬಿಜೆಪಿ ಭರ್ಜರಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಶ್ಚಿಮ ಬಂಗಾಳಕ್ಕೆ 2 ದಿನದ ಪ್ರವಾಸ ಕೈಗೊಂಡಿದ್ದಾರೆ. ನವೆಂಬರ್ 5ರಂದು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿರುವ ಅಮಿತ್ ಶಾ ಅಲ್ಲಿನ ಬಿಜೆಪಿ ಮುಖಂಡರ ಜೊತೆ ಮಾತುಕತೆ ನಡೆಸುತ್ತಾರೆ. ಇದೇ ಕಾರಣಕ್ಕೆ ನವೆಂಬರ್ 6ರಂದು ಜೆಪಿ ನಡ್ಡಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡ್ತೀನಿ ಅಂತ ಘೋಷಿಸಿದ್ದು. ಆದರೆ ಈಗ ಅಮಿತ್ ಶಾ ಪಶ್ಚಿಮ ಬಂಗಾಳಕ್ಕೆ ಪ್ರವಾಸ ಕೈಗೊಂಡಿದ್ದು ಜೆಪಿ ನಡ್ಡಾ ತಮ್ಮ ಭೇಟಿಯನ್ನ ರದ್ದುಗೊಳಿಸಿದ್ದಾರೆ. ಅಮೆರಿಕಾದಲ್ಲಿ ಮತ್ತೆ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಈ ಹಿಂದಿಗಿಂತಲೂ ಈಗ ಕೊರೋನಾ ಪ್ರಕರಣಗಳಲ್ಲಿ ಮತ್ತು ಕೊರೋನಾ ಸಾವಿನ ಸಂಖ್ಯೆಯಲ್ಲಿ ಅಮೆರಿಕ ದಾಖಲೆ ಬರೆದಿದೆ. ಅಮೆರಿಕದ 50 ರಾಜ್ಯಗಳ ಪೈಕಿ 24 ರಾಜ್ಯಗಳಲ್ಲಿ ಕೊರೋನಾ ಪ್ರಕರಣಗಳು ಗರಿಷ್ಠ ಮಟ್ಟದಲ್ಲಿ ದಾಖಲಾಗ್ತಾ ಇದೆ. 7 ರಾಜ್ಯಗಳಲ್ಲಿ ಸದ್ಯ 90% ಕೊರೋನಾ ಪ್ರಕರಣಗಳು ಸಕ್ರಿಯವಾಗಿದೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದೆ. ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಅಮೆರಿಕಾದಲ್ಲಿ ಪ್ರತಿದಿನ 1,000 ಕೊರೋನಾ ಸಾವಿನ ಸಂಖ್ಯೆಗಳು ವರದಿಯಾಗ್ತಾ ಇದ್ದು ಆಸ್ಪತ್ರೆಗಳು ಕೊರೋನಾ ರೋಗಿಗಳಿಂದ ತುಂಬಿ ಹೋಗ್ತಾ ಇದೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ದಿನೇ ದಿನೇ ರಂಗೇರ್ತಾ ಇದೆ. ಅಧ್ಯಕ್ಷ ಪಟ್ಟಕ್ಕಾಗಿ ಡೊನಾಲ್ಡ್ ಟ್ರಂಪ್ ಮತ್ತು ಜೋ ಬೈಡನ್ ನಡುವೆ ಎಲ್ಲಿಲ್ಲದ ಜಟಾಪಟಿ ನಡೆದಿದೆ. ಅಧ್ಯಕ್ಷೀಯ ಅಭ್ಯರ್ಥಿ ಆಗಿರುವಂತಹ ಜೋ ಬಿಡನ್ ಪರ ಡೆಮೊಕ್ರೆಟಿಕ್ ಉಪಾಧ್ಯಕ್ಷ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಅಮೆರಿಕದ ಅತಿ ಹೆಚ್ಚು ಮತದಾರರಿರೋ ಟಿಕ್ಸೋನ್ನಲ್ಲಿ ಕಮಲಾ ಹ್ಯಾರಿಸ್ ಪ್ರಚಾರ ನಡೆಸಿದ್ದು ಶ್ವೇತ ಭವನದ ಬದಲಾವಣೆಗಾಗಿ ಡೆಮೊಕ್ರೆಟಿಕ್ಗೆ ಮತ ಚಲಾಯಿಸಿ ಅಂತ ಹೇಳಿ ಮತ ಯಾಚನೆ ಮಾಡಿದ್ದಾರೆ. ಓಟಿನ ಶಕ್ತಿಯನ್ನ ಎಲ್ಲರೂ ಗೊತ್ತು ಮಾಡಿಕೊಳ್ಳಬೇಕು. ವಿರೋಧಿಗಳು ಮತಗಳ ಬಗ್ಗೆ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಅವರಿಗೆ ನಮ್ಮ ಮತಗಳ ಬಗ್ಗೆ ಎಲ್ಲ ತಿಳಿದಿದೆ. ನಾವು ಗೆಲ್ತೇವೆ. ಅಮೆರಿಕದ ಅಭಿವೃದ್ಧಿಗಾಗಿ ಹೊಸ ಯೋಜನೆಗಳಿಗಾಗಿ ಡೆಮೊಕ್ರೆಟಿಕ್ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಕಮಲಾ ಹ್ಯಾರಿಸ್ ಮತ ಯಾಚಿಸಿದ್ದಾರೆ.
ಇತ್ತೀಚೆಗಷ್ಟೇ ಫ್ರಾನ್ಸ್ನಲ್ಲಿ ನಡೆದ ಉಗ್ರರ ದಾಳಿಗೆ ಫ್ರಾನ್ಸ್ನಾದ್ಯಂತ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಫ್ರಾನ್ಸ್ನ ನೈಸ್ ಜಿಲ್ಲೆಯ ಚರ್ಚ್ ಒಂದರಲ್ಲಿ ಉಗ್ರರು ಅಟ್ಯಾಕ್ ಮಾಡಿ ಚಾಕುವಿನಿಂದ ಇಬ್ಬರನ್ನ ಕೊಂದಿದ್ರು. ಈ ಘಟನೆಯನ್ನ ಖಂಡಿಸಿ ಫ್ರಾನ್ಸ್ನಲ್ಲಿ ಉಗ್ರರ ವಿರುದ್ಧ ತೀವ್ರ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಈ ಘಟನೆಯಿಂದ ಎಚ್ಚೆತ್ತುಕೊಂಡಿರುವ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ದೇಶದ ಮಂದಿರಗಳು ಮತ್ತು ಶಾಲೆಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಫ್ರಾನ್ಸಿನ ಭದ್ರತಾ ಪಡೆಯ ಸೈನಿಕರನ್ನ ನಿಯೋಜನೆ ಮಾಡಿದ್ದಾರೆ. ಉಗ್ರರ ದಾಳಿಗೆ ಫ್ರಾನ್ಸ್ ಆಂತರಿಕ ಸಚಿವ ಗೆರಾಲ್ಡ್ ಡರ್ಮನೆನ್ ಪ್ರತಿಕ್ರಿಯೆ ನೀಡಿದ್ದು, ನಾವು ಇಸ್ಲಾಮಿಕ್ ಉಗ್ರರ ಯುದ್ಧದ ಮೈದಾನದಲ್ಲಿದ್ದೇವೆ, ಆದರೆ ಇಸ್ಲಾಮಿಕ್ ಉಗ್ರರ ಹೋರಾಟದಲ್ಲಿ ನಾವು ಗೆದ್ದೇ ಗೆಲ್ತೇವೆ. ಉಗ್ರರ ದಾಳಿ ನಂತರ ಫ್ರಾನ್ಸ್ ಇಸ್ಲಾಮಿಕ್ ಸಿದ್ಧಾಂತದ ವಿರುದ್ಧ ಹೋರಾಟಕ್ಕೆ ನಿಂತಿದೆ ಅಂತ ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ಮತ್ತೆ ಕೊರೋನಾ ಆರ್ಭಟ ಮುಂದುವರೆದಿದೆ. ಕೊರೋನಾ ಏಟಿಗೆ ಮತ್ತೆ ಪ್ಯಾರಿಸ್ ತತ್ತರಿಸಿ ಹೋಗಿದೆ. ಕೊರೋನಾ ಹಾವಳಿಗೆ ಮತ್ತೊಮ್ಮೆ ಪ್ಯಾರಿಸ್ ಅನ್ನ ಲಾಕ್ಡೌನ್ ಮಾಡಲಾಗ್ತಾ ಇದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಗರ ಪ್ರದೇಶದ ಜನ ತಮ್ಮ ಸ್ಥಳೀಯ ಪ್ರದೇಶಗಳಿಗೆ ಹಿಂತಿರುಗ್ತಾ ಇದ್ದಾರೆ. ಅಪಾರ ಪ್ರಮಾಣದಲ್ಲಿ ಜನ ತಮ್ಮ ತಮ್ಮ ಊರುಗಳಿಗೆ ಪ್ರಯಾಣ ಬೆಳೆಸಿದ್ದು, ಈ ಹಿನ್ನೆಲೆಯಲ್ಲಿ ಪ್ಯಾರಿಸ್ನಲ್ಲಿ ಬರೋಬ್ಬರಿ 700 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ವಾಹನ ಸವಾರರು ಈ ಸಂದರ್ಭದಲ್ಲಿ ಪರದಾಡುವಂತಾಗಿತ್ತು. ದುಬೈನಲ್ಲಿ ನಡೀತಾ ಇರುವ 13ನೇ ಆವೃತ್ತಿಯ ಐಪಿಎಲ್ ರೋಚಕ ಹಂತಕ್ಕೆ ಬಂದು ನಿಂತಿದೆ. ಲೀಗ್ ಹಂತದ ಪಂದ್ಯಗಳು ಮುಕ್ತಾಯಗೊಳ್ಳುವ ಹಂತಕ್ಕೆ ಬಂದಿದ್ದು, ಇವತ್ತು ಒಟ್ಟು 2 ಪಂದ್ಯಗಳು ನಡೆಯುತ್ತೆ. ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಮುಖಾಮುಖಿಯಾಗಲಿದೆ. 13ನೇ ಆವೃತ್ತಿಯಲ್ಲಿ ಮೊದಲು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ಮುಂಬೈ ಇಂಡಿಯನ್ಸ್ಗೆ ಶ್ರೇಯಸ್ ಅಯ್ಯರ್ ನಾಯಕತ್ವದ ಡೆಲ್ಲಿ ತಂಡ ಸವಾಲೊಡ್ಡಲಿದೆ. ಮುಂಬೈಗೆ ಪ್ಲೇ ಆಫ್ ಸ್ಥಾನ ಕಾಯಂ ಆಗಿದ್ದು, ಇನ್ನುಳಿದ 3 ಸ್ಥಾನಗಳಿಗೆ ಇತರೆ 6 ತಂಡಗಳು ಸ್ಪರ್ಧೆ ಮಾಡಲಿದೆ. ಡೆಲ್ಲಿ ಇವತ್ತಿನ ಪಂದ್ಯ ಗೆದ್ದು ಪ್ಲೇ ಆಫ್ನಲ್ಲಿ ತನ್ನ ಸ್ಥಾನ ಭದ್ರಪಡಿಸಿಕೊಳ್ಳುವ ತವಕದಲ್ಲಿದೆ. ಕೊರೋನಾ ಮಹಾಮಾರಿ ಅಟ್ಟಹಾಸವನ್ನು ತಡೆಯುವುದಕ್ಕೆ ಹಲವು ದೇಶಗಳು ಕೊರೋನಾ ಲಸಿಕೆ ಕಂಡುಹಿಡಿಯುವುದಕ್ಕೆ ಮುಂದಾಗಿವೆ. 10ಕ್ಕೂ ಹೆಚ್ಚು ಲಸಿಕೆಗಳ 3ನೇ ಹಂತದಲ್ಲಿ ಪರೀಕ್ಷೆ ನಡೆಸಲಾಗ್ತಿದೆ ಅಂತ WHO ತಿಳಿಸಿತ್ತು. ಇನ್ನು ಭಾರತ್ ಬಯೋಟೆಕ್ ತಯಾರಿಸ್ತಾ ಇರುವಂತಹ ಕೋವ್ಯಾಕ್ಸಿನ್ನ 3ನೇ ಹಂತದ ಪ್ರಯೋಗ ನಡೆಸೋದಕ್ಕೆ ಸಜ್ಜಾಗ್ತಾ ಇದೆ. ಭಾರತದ ಡ್ರಗ್ಸ್ ಕಂಟ್ರೋಲ್ ಜನರಲ್ ಲಸಿಕಾ ಪ್ರಯೋಗಕ್ಕೆ ಅನುಮತಿ ನೀಡಿರೋದ್ರಿಂದಾಗಿ 2,000 ಸ್ವಯಂ ಸೇವಕರ ಮೇಲೆ ಲಸಿಕೆಯ ಪ್ರಯೋಗ ಮಾಡೋದಕ್ಕೆ ಮುಂದಾಗಲಾಗಿದೆ. ಇವತ್ತು ವಿಶೇಷ ನೀಲಿ ಚಂದ್ರನ ದಿನ. ಇವತ್ತು ಬ್ಲೂ ಮೂನ್ ಕಾಣಿಸಿಕೊಳ್ಳಿದೆ. ಬ್ಲೂ ಮೂನ್ ಅಂದ್ರೆ ಚಂದ್ರ ನೀಲಿ ಬಣ್ಣದಲ್ಲೇನ್ ಕಾಣಿಸೋದಿಲ್ಲ. 1 ತಿಂಗಳಲ್ಲಿ 2 ಬಾರಿ ಹುಣ್ಣಿಮೆ ಕಾಣಿಸಿದ್ರೆ ಅದನ್ನೇ ಬ್ಲೂ ಮೂನ್ ಅಂತ ಕರೆಯಲಾಗುತ್ತೆ. ಈಗಾಗಲೇ ಅಕ್ಟೋಬರ್ 1ರಂದು ಹುಣ್ಣಿಮೆ ಕಾಣಿಸ್ಕೊಂಡಿದ್ರು. ಈಗ ಮತ್ತೆ ಅಕ್ಟೋಬರ್ 31 ಅಂದ್ರೆ ಇವತ್ತು ರಾತ್ರಿ ಮತ್ತೊಂದು ಹುಣ್ಣಿಮೆ ಆಗೋದ್ರ ಮೂಲಕ ಬ್ಲೂ ಮೂನ್ ಕಾಣಿಸ್ಕೊಳ್ಳುತ್ತೆ. 30 ತಿಂಗಳಿಗೊಮ್ಮೆ 2 ಬಾರಿ ಈ ಹುಣ್ಣಿಮೆ ಬರುತ್ತೆ. ಎಲ್ಲಾ ಹುಣ್ಣಿಮೆಗಳಂತೆ ಇದು ಕೂಡ ಸರ್ವೇ ಸಾಮಾನ್ಯ ಹುಣ್ಣಿಮೆ. ಇವತ್ತು ರಾತ್ರಿ 8:19ರಿಂದ ಆಕಾಶದಲ್ಲಿ ಬ್ಲೂ ಮೂನ್ ಗೋಚರಿಸುತ್ತೆ. ನಿನ್ನೆ ಟರ್ಕಿ ಮತ್ತು ಗ್ರೀಕ್ ದೇಶಗಳಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪಕ್ಕೆ ಸುಮಾರು 22 ಜನ ಮೃತಪಟ್ಟಿದ್ದು, 700ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. 7.0 ಮ್ಯಾಗ್ನಿಟ್ಯೂಡ್ ಭೂಕಂಪದ ತೀವ್ರತೆ ಇದ್ದು, ಭೂಕಂಪದಿಂದ ಸುನಾಮಿ ಉಂಟಾಗುವಂತಹ ಸಂಭವ ಇತ್ತು. 2 ದೇಶಗಳ ಜನರಲ್ಲಿ ಮತ್ತಷ್ಟು ಆತಂಕ ಕೂಡ ಸೃಷ್ಟಿಯಾಗಿದೆ. ಈಗಾಗಲೇ ಅಜ್ಮೀರ್ ನಗರದೊಳಗೆ ಸಮುದ್ರದ ನೀರು ನುಗ್ಗಿದ್ದು ಪ್ರವಾಹದ ಭೀತಿ ನಿರ್ಮಾಣವಾಗಿದೆ. ಸುಮಾರು 20ಕ್ಕೂ ಹೆಚ್ಚು ಮನೆಗಳು ಸಹ ಕುಸಿದು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಸಾವಿನ ಪ್ರಮಾಣದಲ್ಲಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ನೋಟಿಸ್ ನೀಡದೆ ವಾಸವಿರುವ ಮನೆಗಳ ಮೇಲೆ ಜಿಲ್ಲಾಧಿಕಾರಿಗಳೇ ಜೆಸಿಬಿ ದಾಳಿ ನಡೆಸಿರುವ ಘಟನೆ ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ನಡೆದಿದೆ. ಚಿತ್ರವತಿ ಪ್ರಾಜೆಕ್ಟ್ ಅಡಿ ಅನಂತಪುರಂನ ಏರಿಯಾವೊಂದರಲ್ಲಿ ನೋಟಿಸ್ ನೀಡದೆ ಏಕಾಏಕಿ ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಈ ವೇಳೆ ಮನೆಯೊಂದರಲ್ಲಿ ಜನ ಇದ್ರೂ ನೋಡದೆ ಜೆಸಿಬಿ ಮನೆ ಉರುಳಿಸಿದೆ. ಘಟನೆಯಲ್ಲಿ 3 ವರ್ಷದ ಮಗುವೊಂದಕ್ಕೆ ಗಂಭೀರ ಗಾಯಗಳಾಗಿದ್ದು ತಲೆಗೆ ಪೆಟ್ಟಾಗಿದೆ. ಸದ್ಯ ಸ್ಥಳೀಯ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲಾಗಿದ್ದು, ಈ ಘಟನೆಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋವಿಡ್-19 ಸೋಂಕು ತಡೆಗಟ್ಟುವುದಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪ್ರಸಿದ್ಧ ಮಾತಾ ವಿಷ್ಣೋದೇವಿಯ ದರ್ಶನಕ್ಕೆ ಕೇವಲ 7,000 ತೀರ್ಥಯಾತ್ರಿಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿತ್ತು. ಆದರೆ ನವೆಂಬರ್ 1ರಿಂದ ಯಾತ್ರಿಕರ ಸಂಖ್ಯೆಯನ್ನು 7,000ದಿಂದ 15,000ಕ್ಕೆ ಹೆಚ್ಚಿಸಲಾಗುತ್ತೆ ಅಂತ ಜಮ್ಮು ಮತ್ತು ಕಾಶ್ಮೀರದ ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ. ಇಲ್ಲಿಗೆ ಬರುವಂತಹ ತೀರ್ಥಯಾತ್ರಿಗಳಿಗೆ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದ್ದು, ಮಾರ್ಗಸೂಚಿಯಲ್ಲಿನ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ತೀರ್ಥಯಾತ್ರಿಗಳಿಗೆ ಸೂಚನೆ ನೀಡಲಾಗಿದೆ. ಭಾರತದಾದ್ಯಂತ ಕೊರೋನಾ ವೈರಸ್ ಅಬ್ಬರ ಮುಂದುವರಿತಾ ಇದ್ದು, ಪ್ರತಿದಿನ 40,000ಕ್ಕೂ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ದಾಖಲಾಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ 48,268 ಜನರಿಗೆ ಸೋಂಕು ಕಾಣಿಸಿಕೊಂಡ್ರೆ 551 ಮಂದಿ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇನ್ನು ಕಳೆದ ಒಂದು ದಿನದಲ್ಲಿ 59,454 ಮಂದಿ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ದೇಶಾದ್ಯಂತ 5,82,649 ಸಕ್ರಿಯ ಪ್ರಕರಣಗಳಿದ್ದು, ಕೊರೋನಾ ರೋಗಿಗಳ ಚೇತರಿಕೆ ಪ್ರಮಾಣ 91.34% ಆಗಿದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಹೇಳಿದೆ.
ವಿಶ್ವದಲ್ಲಿ ಕೊರೋನಾ ವೈರಸ್ ಸೋಂಕು ಪ್ರಕರಣಗಳ ಸಂಖ್ಯೆ 4.5 ಕೋಟಿ ಮೀರಿದ್ದು ಸಾವಿನ ಸಂಖ್ಯೆ 11,89,610 ದಾಟಿದೆ. 4.5 ಕೋಟಿ ಸೋಂಕಿತರ ಪೈಕಿ ಈಗಾಗಲೇ 3,30,88,463 ಮಂದಿ ಗುಣಮುಖರಾಗಿದ್ದು, ವಿಶ್ವದಲ್ಲಿ ಸದ್ಯ 1,13,25,542 ಸೋಂಕು ಪ್ರಕರಣಗಳು ಮಾತ್ರ ಸಕ್ರಿಯವಾಗಿದೆ. ಅತಿ ಹೆಚ್ಚು ಸೋಂಕು ಪ್ರಕರಣಗಳನ್ನು ಹೊಂದಿರುವಂತಹ ಅಮೆರಿಕದಲ್ಲಿ 92,31,014 ಸೋಂಕಿತರಿದ್ದು, ಈ ಪೈಕಿ 59,88,200 ಮಂದಿ ಗುಣಮುಖರಾಗಿದ್ದರೆ 2,34,444 ಮಂದಿ ಮೃತಪಟ್ಟಿದ್ದಾರೆ. ಭಾರತದಲ್ಲಿ 80,94,636 ಸೋಂಕು ಪ್ರಕರಣಗಳಿದ್ದು, 73,76,961 ಮಂದಿ ಗುಣಮುಖರಾಗಿದ್ದಾರೆ. 1,21,211 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಬ್ರೆಜಿಲ್ನಲ್ಲಿ 54,99,875 ಸೋಂಕಿತರಿದ್ದಾರೆ. ಈ ಪೈಕಿ 49,54,159 ಮಂದಿ ಗುಣಮುಖರಾಗಿದ್ದಾರೆ. 1,59,104 ಮಂದಿ ಸೋಂಕಿಗೆ ಪ್ರಾಣ ತೆತ್ತಿದ್ದಾರೆ.